ಕಟ್ಟಡ ಕಾರ್ಮಿಕರು ನಮ್ಮ ದೇಶದ ಏಳಿಗೆಗೆ ಶ್ರಮಿಸುತ್ತಿರುವ ಕಾಯಕ ಯೋಗಿಗಳು, ದೈಹಿಕ ಶ್ರಮದಿಂದ ನಿತ್ಯ ದುಡಿಯುವ ಶ್ರಮಜೀವಿಗಳು, ಕೃಷಿಯ ನಂತರ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತಿರುವ ಶ್ರಮಿಕ ವರ್ಗದವರು. ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ವರ್ಗದಲ್ಲಿ ಲಕ್ಷಾಂತರ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಈ ಅಸಂಘಟಿತ ಕಾರ್ಮಿಕರ ಹಿತರಕ್ಷಣೆಯ ಜವಾಬ್ದಾರಿ ಸರ್ಕಾರದಾಗಿದೆ. ಇದನ್ನ ಮನಗಂಡ ರಾಜ್ಯ ಸರ್ಕಾರವು 2007ರಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ಸ್ಥಾಪಿಸಲಾಯಿತು. ಈ ಮೂಲಕ ಕೇಂದ್ರ ಸರ್ಕಾರದ ಕಾರ್ಮಿಕರಿಗಾಗಿಯೇ ಸ್ಥಾಪಿಸಲಾಗಿರುವ ಎಲ್ಲಾ ಕಾಯ್ದೆಗಳನ್ನ ಯಥಾವತ್ತಾಗಿ ಜಾರಿಗೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿತು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಒಂದು ಸರ್ಕಾರಿ ಶಾಸನಾತ್ಮಕ ಸಂಸ್ಥೆಯಾಗಿದೆ. ಮಾನ್ಯ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಅಲ್ಲದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ವರ್ಗದ 4 ಪ್ರತಿನಿಧಿಗಳು, ಕಟ್ಟಡ ನಿರ್ಮಾಣದಾರರ 4 ಪ್ರತಿನಿಧಿಗಳು ಹಾಗೂ ಸರ್ಕಾರದ 4 ಪ್ರತಿನಿಧಿಗಳು ಒಳಗೊಂಡಂತೆ 12 ಜನ ಸದಸ್ಯರಿರುತ್ತಾರೆ. IAS ಅಥವಾ ಕೇಂದ್ರ ಸೇವೆಯ ಅಧಿಕಾರಿಗಳನ್ನ ಮಂಡಳಿಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿರುತ್ತದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯು ಉದಾತ್ತ ಧ್ಯೇಯಗಳನ್ನು ಹೊಂದಿರುತ್ತದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರು ಅಸಂಘಟಿತ ವಲಯಕ್ಕೆ ಸೇರಿರ್ತಾರೆ. ಇವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇವರಿಗೆ ವಿವಿಧ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಕೆಲಸ ಈ ಮಂಡಳಿಯದಾಗಿದೆ. ಈ ಮಂಡಳಿಯು 2007ರಿಂದ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಕೂಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಆರ್ಥಿಕ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತಂದು ನಿರಂತರವಾಗಿ ಮಂಡಳಿಯು ಅವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ. ಮುಖ್ಯವಾಗಿ ಈ ಮಂಡಳಿಯ ಧ್ಯೇಯೋದ್ದೇಶ ಮುಖ್ಯವಾದ ಕೆಲಸ ಏನಂದರೆ, ನಿಜವಾದಂತಹ ಕಟ್ಟಡ ಕಾರ್ಮಿಕರನ್ನು ಗುರುತಿಸಿ ಅವರನ್ನು ನೋಂದಣಿ ಮಾಡ್ತಕ್ಕಂತಹದ್ದು ಮಂಡಳಿಯ ಮುಖ್ಯವಾದಂತಹ ಕೆಲಸ. ನೋಂದಣಿ ಆದ ನಂತರ ನೆಕ್ಸ್ಟು ಈ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ನಿರ್ಮಾಣ ಆಗುವಂತಹ ಕಟ್ಟಡಗಳ ಒಟ್ಟು ನಿರ್ಮಾಣ ವೆಚ್ಚದ ಮೇಲೆ ಸುಮಾರು 1% ಸುಂಕವನ್ನು ವಸೂಲಿ ಮಾಡುವಂಥದ್ದು. ಈ ವಸೂಲಿ ಮಾಡಿದ ನಂತರ ನಾವು ಈ ಒಂದು ಏನು ಕಟ್ಟಡ ಕಾರ್ಮಿಕರಿಗೆ ವಿವಿಧ ಬಗೆಯ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅವರ ಶ್ರೇಯೋಭಿವೃದ್ಧಿಯನ್ನು ನಿರ್ವಹಿಸುವುದು. ಸುಮಾರು 2007ರಿಂದ ಈ ಮಂಡಳಿ ಸ್ಥಾಪನೆಯಾದಾಗಲಿಂದ ಇಲ್ಲಿವರೆಗೂ ಕೂಡ ಮಂಡಳಿಯು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಅವರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅವರ ಏಳಿಗೆಗೆ ಮತ್ತು ಅವರಿಗೆ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಂದ್ರೆ ಯಾರು? ಮತ್ತು ಇತರೆ ನಿರ್ಮಾಣ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗದ ಕುಶಲ, ಅರೆಕುಶಲ, ಶ್ರಮಿಕ ಹಾಗೂ ಮೇಲುಸ್ತುವಾರಿ, ತಾಂತ್ರಿಕ, ಲಿಪಿಕ ಕೆಲಸ ಮಾಡುವ ವ್ಯಕ್ತಿಗಳನ್ನ ಕಟ್ಟಡ ಕಾರ್ಮಿಕರು ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಈ ಕಾರ್ಮಿಕರು ಮಂಡಳಿಯಿಂದ ಸೌಲಭ್ಯಗಳನ್ನ ಪಡೆಯಬೇಕಾದ್ರೆ ಅವರು ತಮ್ಮ ಹೆಸರನ್ನ ಮಂಡಳಿಯಲ್ಲಿ ನೋಂದಾಯಿಸಲೇಬೇಕು. ಅದಕ್ಕೆ ಕೆಲವೊಂದು ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಅವುಗಳೇನೆಂದರೆ, ನೋಂದಣಿ ಪೂರ್ವದ 12 ತಿಂಗಳ ಅವಧಿಯಲ್ಲಿ ಕನಿಷ್ಠ 90 ದಿನಗಳ ಕಾಲ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಾಗಿ ದುಡಿದಿರಬೇಕು.
ಅವರು 18ರಿಂದ 60 ವರ್ಷ ವಯೋಮಾನದವರಾಗಿರಬೇಕು. ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಲು ಕೆಲವು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅವುಗಳೇನೆಂದರೆ ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ, ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅರ್ಜಿದಾರರ ಆಧಾರ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್. ಎಲ್ಲ ದಾಖಲೆಗಳೊಂದಿಗೆ ಅರ್ಜಿದಾರರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ನಿರೀಕ್ಷಕರಲ್ಲಿಗೆ ಹೋಗಿ ತಮ್ಮ ಹೆಸರನ್ನ ನೋಂದಾಯಿಸಿ ಗುರುತಿನ ಚೀಟಿಯನ್ನ ಪಡೆಯಬಹುದಾಗಿದೆ. ಈ ರೀತಿಯ ನೋಂದಾವಣಿಯಾದ ಕಾರ್ಮಿಕರು ಮಂಡಳಿಯ ನಾನಾ ಯೋಜನೆಗಳಿಗೆ ಅರ್ಹರಾಗಿರುತ್ತಾರೆ. ನಿಯಮಾವಳಿ ಅನುಸಾರವಾಗಿ ಯೋಜನೆಗಳನ್ನು ಪಡೆದು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು. ಇದರ ಅರಿವನ್ನ ಮೂಡಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿಯೇ ಸ್ಥಾಪಿತವಾಗಿರುವ ಸಂಘಟನೆ ನವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ. ಸಂಘಟನೆಯು ರಾಜ್ಯಾದ್ಯಂತ ತಮ್ಮ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನ ಹೊಂದಿದ್ದು ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿರುವ ರಾಜ್ಯದ ಏಕೈಕ ಸಂಸ್ಥೆಯಾಗಿದೆ. ಸಂಘಟನೆಯನ್ನ ಸ್ಥಾಪಿಸಿ ಸಂಘಟನೆಯನ್ನ ಬಲಪಡಿಸುವಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಡಿ. ನಾಗರಾಜ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬೇಬಿ ರಾಣಿ ಆರ್ ಅವರ ಮುಂದಾಳತ್ವದಲ್ಲಿ ಶ್ರಮಿಸುತ್ತಿದ್ದಾರೆ. ಇದರಿಂದ ಶ್ರಮಿಕ ವರ್ಗದ ಕಾರ್ಮಿಕರು ಹಲವು ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಲೇಬರ್ ಕಾರ್ಡಿಂದ ಸಾಕಷ್ಟು ನಾನು ಪಡ್ಕೊಂಡಿದ್ದೀನಿ. ಮುಂದೆ ನನ್ನ ಮಕ್ಕಳ ಭವಿಷ್ಯನೂ ಅದರಿಂದ ರೂಪಿಸ್ಕೊಂತೀನಿ ಅನ್ನೋ ಭರವಸೆ ನನಗಿದೆ ಮೇಡಮ್. ನನಗೆ 23 ವರ್ಷ ಆಯಿತು ನಾನು ಕಾರ್ಡ್ ಮಾಡಿಸಿ. ನನ್ನ ಮಕ್ಕಳಿಗೆ 5ನೇ ತರಗತಿ ಮಕ್ಕಳಿಂದನೂ ಸ್ಕಾಲರ್ಶಿಪ್ ಬರ್ತೈತೆ. ಇನ್ನು ಅನುದಾನಗಳು, ಈ ಬುಕ್ ಕಿಟ್ಗಳು ಮತ್ತು ನಮ್ಮ ಟೂಲ್ ಕಿಟ್ಗಳು ಮತ್ತು ಫುಡ್ ಕಿಟ್ಗಳು ಅವು ವರ್ಷ ಕೊಡ್ತಾಯಿದ್ರು. ತಗೊಂತಾನೆ ಇದ್ದೀವಿ, ಇಲ್ಲಿವರೆಗೂ ತಗೊಂಡೇ ಇದ್ದೀವಿ. ಇನ್ನು ತಗೊಂಡಿದ್ರು ಅವರೇ ಫೋನ್ ಮಾಡಿ ಕರೆದು ಕೊಟ್ಟವ್ರೆ. ಇವಾಗವರೆಗೂ ನಮ್ಗೆ ಅದರಿಂದ ಯಾವುದೇ ಆಗಿ ಕುಂದು ಕೊರತೆಗಳು ಆಗಿಲ್ಲ. ಲೇಬರ್ ಕಾರ್ಡಿಂದ ಜೀವನಕ್ಕೆ ಎಲ್ಲ ಇದೆ. ಮತ್ತು ಲಾಕ್ಡೌನಲ್ಲಿ ನಮಗೆ ಅಕೌಂಟ್ಗಳಿಗೆಲ್ಲ ದುಡ್ಡು ಬಂದಿದೆ, ಮತ್ತು ಫುಡ್ ಕೊಟ್ಟಿದೆ ಕಿಟ್ಟು. ನಮಗೀಗ ಒಂದು ಧೈರ್ಯನೂ ಇದೆ. ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಆ ಕಾರ್ಡಿಂದ ನಮಗೆ ತುಂಬಾ ಅನುಕೂಲನೂ ಇದೆ. ಲೇಬರ್ ಕಾರ್ಡಿಂದ ಧನ್ಯವಾದಗಳು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರಿಗೆ. ಮಂಡಳಿ ಸೌಲಭ್ಯಗಳನ್ನ ಪಡೆದುಕೊಳ್ಳುವಂತೆ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರು ಜಾಗೃತಿ ಮೂಡಿಸಿದ್ದಾರೆ. ನಮಸ್ಕಾರ. ನಮ್ಮಲ್ಲಿ ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಈ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನು ಗೊಂದಲಗಳು ಏನಿದ್ದಾವೆ ಅಥವಾ ಅದರದ್ದು ರೂಲ್ಸ್ ಏನಿದೆ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನನಗೆ ನೇರವಾಗಿ ಫೋನ್ ಮಾತನಾಡಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಒಂದು ಹೊಸ ಆ್ಯಪ್ನ ಮಾಡ್ತಾಯಿದ್ದೀವಿ, ಮುಂದೆ ಬರ್ತಂತೆ ದಿನಗಳಲ್ಲಿ ಹೊಸ ಆ್ಯಪ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಲೇಬರಿಗೆ ಒಂದು ಮ್ಯಾನ್ಯುವಲ್ ಥರ ಒಂದು ಡೈರಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕೆಲವು ಡೀಟೇಲ್ಸ್ನ ಕೇಳ್ತಾ ಇದ್ದೀವಿ. ನೀವು ಎಷ್ಟು ಬೇಗ ನಮಗೆ ಆ ಡೀಟೇಲ್ಸ್ನ ಆ ಅಪ್ಲಿಕೇಶನಲ್ಲಿ, ಆ ಆ್ಯಪ್ನಲ್ಲಿ ನಮಗೆ ನೀವು ದೊರಕಿಸ್ಕೊಡ್ತೀರಿ, ಅಷ್ಟು ಈಸಿಯಾಗಿ ನಮಗೆ ನಮ್ಮ ಅಧಿಕಾರಿಗಳಿಗೆ ನಮಗೆ ಈಸಿ ಆಗುತ್ತೆ. ಈ ವಿಧಾನಗಳನ್ನು ಅನುಸರಿಸಿ ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ತಮ್ಮ ಜೀವನ ಸುಧಾರಣೆ ಮಾಡಬೇಕೆಂಬುದು ನವ ಕರ್ನಾಟಕ ಕಟ್ಟಡ ಹಾಗೂ ಇತರೆ ಕಾರ್ಮಿಕರ ಸಂಘಟನೆಯ ಆಶಯವಾಗಿದೆ. ಕಾರ್ಮಿಕರ ಕಾರ್ಡ್ ಹೊಂದಿರುವವರಿಗೆ ಸಿಗುವ ಸೌಲಭ್ಯಗಳು: 60 ವರ್ಷ ಮೇಲ್ಪಟ್ಟವರಿಗೆ 3,000 ಪಿಂಚಣಿ, ಅಪಘಾತದಲ್ಲಿ ಮರಣ ಹೊಂದಿದರೆ 2 ಲಕ್ಷ ರೂಪಾಯಿ ಪರಿಹಾರ, ಅಂಗವೈಕಲ್ಯಕ್ಕೆ ಒಳಗಾದ್ರೆ 1 ಲಕ್ಷ ಪರಿಹಾರ, ಕಾರ್ಮಿಕರ ಮಕ್ಕಳಿಗೆ ವಾರ್ಷಿಕ 2,000 ಶಿಕ್ಷಣ ಭತ್ಯೆ, ಗರ್ಭಿಣಿ ಪತ್ನಿಗೆ ಹೆರಿಗೆ ಆಗುವವರೆಗೂ ಮಾಸಿಕ 5,000 ರೂಪಾಯಿ, ಪಿಎಂ ಆವಾಸ್ ಯೋಜನೆಯಡಿ 1.2 ಲಕ್ಷ ರೂಪಾಯಿ, ಉಚಿತ ರೇಷನ್, ಕಾರ್ಮಿಕರ ಮಕ್ಕಳಿಗೆ 10,000 ಸಹಾಯಧನ.
ಸ್ವಯಂ ಉದ್ಯೋಗಕ್ಕಾಗಿ 2 ಲಕ್ಷ ರೂಪಾಯಿ. ಸರ್ಕಾರದ ಈ ಎಲ್ಲಾ ಯೋಜನೆಗಳನ್ನ ಪಡೆಯಲು ಹಾಗೂ ಕಾರ್ಮಿಕರ ಜೀವನ ಭದ್ರತೆಗೆ ಲೇಬರ್ ಕಾರ್ಡ್ ಅತ್ಯವಶ್ಯಕ. ಅಂತಹ ಲೇಬರ್ ಕಾರ್ಡ್ ಹಾಗೂ ವಾರ್ಷಿಕ ಮರು ನೋಂದಣಿಯನ್ನ ಉಚಿತವಾಗಿ ನಮ್ಮ ನವ ಕರ್ನಾಟಕ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಕಚೇರಿಗಳಲ್ಲಿ ಮಾಡಿಕೊಡಲಾಗುತ್ತದೆ. ಕಚೇರಿಯ ವಿಳಾಸ ನಂಬರ್ 22A 1ನೇ ಮಹಡಿ, ಚರಿತ್ ಕಾಂಪ್ಲೆಕ್ಸ್, ಬ್ಯಾಡರಹಳ್ಳಿ ಬಸ್ ಸ್ಟಾಪ್ ಹತ್ತಿರ, ಮಾಗಡಿ ರಸ್ತೆ, ಬೆಂಗಳೂರು ಹಾಗೂ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಒಕ್ಕೂಟ, ಫಸ್ಟ್ ಫ್ಲೋರ್, ಪತಂಜಲಿ ಸೂಪರ್ ಮಾರ್ಕೆಟ್ ಬಿಲ್ಡಿಂಗ್, ಹೊಯ್ಸಳ ಫುಡ್ ಕೋರ್ಟ್ ಹತ್ತಿರ, 6th ಕ್ರಾಸ್, ವಿದ್ಯಾನಗರ, BH ರೋಡ್, ತುಮಕೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9141572455 ಹಾಗೂ 9535701793. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.